ಭದ್ರಾವತಿಯಿಂದ ಮಹೇಶ್ ಅಂತ ಕರೆ ಮಾಡಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಏನ್ ಹೇಳ್ತೀರಿ ಮಹೇಶ್ ಅವರೇ? ಸರ್ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟಿಗೆ ಎಲ್ಲ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತ ಅಂದ್ರೆ ಧರ್ಮಸ್ಥಳದ ಮೇಲೆ ದರ್ಗಾ ಕಟ್ಟುವಂತ ಪ್ರಯತ್ನ ಏನಿತ್ತು, ಈ SDPI ಮತ್ತೆ ಈ ಸಮೀರ ಅನ್ನೋನೆಲ್ಲ ಸೇರ್ಕೊಂಡು ಈ ಮಟ್ಟಣ್ಣ ಮತ್ತೆ ತಿಮ್ರೋಡಿ ಅವರು ಇದು ದೊಡ್ಡ ಸಂಚು ಮಾಡಿದ್ರು. ಇವತ್ತು ಆಗ್ತಿರೋ ಇನ್ಸಿಡೆಂಟ್ ನೋಡಿದಾಗ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಕ್ಲೀನ್ ಆಗಿ ಕಾಣಿಸುತ್ತೆ, ನಮ್ ಕಣ್ಣಿಗೆ ಕಾಣಿಸುತ್ತೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ. ಇವರು ಮಟ್ಟಣ್ಣ ಅವರು ಮತ್ತೆ ಸಮೀರ ಯೂಟ್ಯೂಬ್ ಗಳಲ್ಲಿ ವಿಡಿಯೋಗಳಲ್ಲಿ ಒಂದಕ್ಕೊಂದು ತಾಳೆನೇ ಇರಲ್ಲ. ಒಂದೇ ವಿಷಯದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸುಳ್ಳು ಹೇಳ್ತಾರೆ. ಸೊ ಇದನ್ನೆಲ್ಲ ನಾವೆಲ್ಲಾ ವಿಡಿಯೋಗಳನ್ನ ನೋಡ್ತಾ ಬಂದಾಗ ನಮ್ಗೆ ಧರ್ಮಸ್ಥಳದ ಮೇಲೆ ನಂಬಿಕೆ ಇತ್ತು. ಈ ನಂಬಿಕೆ ಏನಾಯ್ತು ಕಡೆಗೆ ಇವತ್ತು ಸತ್ಯ ಅನ್ನಿಸ್ತು. ಎಲ್ಲಾ ಚಾನಲ್ಗಳು ಕೂಡ SIT ಗಿಂತ ಚೆನ್ನಾಗಿ ತನಿಖೆ ಮಾಡಿದ್ರಿ, ಸತ್ಯನ ಜನದ ಮುಂದೆ ಇಟ್ರಿ. ಇವತ್ತು ಜನಕ್ಕೆ ಅರ್ಥ ಆಗಿದೆ ಅಲ್ವಾ ಸರ್? ಸತ್ಯ ಯಾವತ್ತಿದ್ರು ಆಚೆ ಬರ್ಲೇಬೇಕಲ್ವಾ ಸರ್? ಸತ್ಯ ಮೇವ ಜಯತೆ ಅದಾಗಿದೆ ಅಂತ ಅನ್ಸುತ್ತಾ ನಿಮ್ಗೆ ಮಹೇಶ್ ಅವ್ರೆ? ಹೌದು ಸರ್. ಯಾಕೆ ಅಂತಂದ್ರೆ ಈ ಮತ್ತೆ ತಿರ್ಗಾ ಈ ಸೌಜನ್ಯ ಹೆಸರು ಹೇಳ್ಕೊಂಡು ಇನ್ನೊಬ್ರು ಬಂದ್ರಲ್ಲ, ಸೌಜನ್ಯ ಅಂತಲ್ಲ ಇನ್ನೊಬ್ರು ಯಾರು, ಸುಜಾತಾ ಭಟ್. ಸುಜಾತಾ ಭಟ್ ಕೂಡ ಪ್ರತಿಯೊಂದರಲ್ಲೂ ಬರೀ ಸುಳ್ಳು ಹೇಳಿಕೆಗಳನ್ನೇ ಕೊಡ್ತಾ ಇದಾರೆ. ಎಲ್ಲಾ ತರ ಯೂಟ್ಯೂಬ್ ಗಳಲ್ಲಿ ನಾವು ಅವ್ರದನ್ನೆಲ್ಲ ನೋಡಿದಾಗ ಫಸ್ಟಿಗೆ ಗೊತ್ತಾಗಿತ್ತು ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ. ಫೈನಲ್ ಆಗಿ ಅದು ಸತ್ಯನೂ ಕೂಡ ಆಯ್ತು. ಅಂದ್ರೆ ಇವ್ರ ಉದ್ದೇಶ ಏನಿದೆ? ಈಗ ಒಂದು ಸೌಜನ್ಯನ ಹೆಸರು ಇವಾಗ ಅಳಿಸೋಯ್ತು ಅಂತ ಮತ್ತೊಂದು ಹೆಸರನ್ನ ತರ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ ಸರ್? ಇವ್ರ ಮೂಲ ಏನು? ಇವ್ರು ಏನಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ? ಧರ್ಮಸ್ಥಳ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಅಥವಾ ಸೌಜನ್ಯ ನ್ಯಾಯ ಕೊಡ್ಸಕ್ ಹೋರಾಟ ಮಾಡ್ತಿದ್ದಾರೆ ಅನ್ನೋದೇ ಅರ್ಥ ಆಗಲ್ಲ. ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅನ್ನೋದಾದ್ರೆ ಅವ್ರ ಹತ್ರ ಎಲ್ಲಾ ಸಾಕ್ಷಿಗಳು ಇದೆ ಅಂತ ಹೇಳ್ಕೊಂಡೇ ಬರ್ತಿದ್ದಾರೆ ಅಲ್ವಾ? ಈ ಕ್ಷಣದವರೆಗೂ ಯಾವ್ದು ಬರ್ಲೇ ಇಲ್ಲ ಆಚೆ. ಆ ಸಾಕ್ಷಿಗಳನ್ನ ಸರ್ ತಗೊಂಡೋಗ್ಬಿಟ್ಟು ಏನ್ ಮಾಡ್ಬೇಕು ಹೇಳಿ, ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಇಡಬೇಕು. ಇವರು ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗ್ಬೋದು. ಇವ್ರು ಹೇಳಿದ್ದೇನು ನಮ್ಮ ಹತ್ರ ಎಲ್ಲಾ ದಾಖಲೆ ಇದೆ ಅಂತ ಹೇಳಿ, ಈಗ ಇವ್ರಿಗೆ ಆಪತ್ತು ಬಂದಿದೆಯಲ್ವಾ? ಹೌದು ಸರ್. ಎಲ್ಲ ದಾಖಲೆಗಳನ್ನ ಬಿಡುಗಡೆ ಮಾಡಿ ಹೆಂಗೆ ಮಂಗ ಮಾಡ್ತಿದ್ದಾರೆ ಅಂತ ಅಂದ್ರೆ ಅಲ್ಲ ಮಹೇಶ್ವರ್, ನಾನ್ ಹೇಳೋದೇನು ಅಂತಂದ್ರೆ ಈಗ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದೆಯಲ್ಲ ಅವ್ರಿಗೆ ಆಪತ್ತು ಬಂದಿದೆಯಲ್ವಾ? ಈಗ ಬಿಡ್ಲಿ, ಈಗ ದಾಖಲೆಗಳನ್ನ ಆಚೆ ಬಿಡ್ಲಿ. ಈಗ ಅವರು ಇನ್ನು ಏನಕ್ಕೆ ಕಾಯ್ತಿದ್ದಾರೆ? ದಾಖಲೆಗಳನ್ನ ಬಿಡ್ಲಿ ಅಲ್ವಾ? ಹೌದು. ಇದಕ್ ಮೇಲೂ ಕೂಡ ಅವರು ದಾಖಲೆಗಳನ್ನ ನಾವು ಇಟ್ಕೊಂಡಿದೀವಿ ಅಂತ ಸೌಜನ್ಯನ ಹೆಸರಲ್ಲಿ ಅವರು ಇನ್ನು ಸಭೆ ಸಮಾರಂಭ ಮಾಡೋದೇ ವೇಸ್ಟ್. ಈಗ ಇವ್ರ ಮೇಲೆ ಅನುಮಾನ ಏನಂತಂದ್ರೆ ಈ ಹೇಳಿಕೆಗಳನ್ನ ಇವ್ರ ದಾಖಲೆಗಳು ಹೋರಾಟ ಮಾಡ್ತಿಲ್ಲ, ಇವರು ಸ್ವಂತಕ್ಕೆ ಹೋರಾಟ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಸೌಜನ್ಯನ ಪಾಪ ಹೆಣ್ಮಗು ಸತ್ತಿ ನಿಜವಾಗ್ಲೂ ಅದು ನೋವಾಗುವಂತ ಸಂಗತಿ. ಇವ್ರ ಹತ್ರ ಇರೋ ಸಾಕ್ಷಿಗಳನ್ನ ಕೊಟ್ಟಿ ನ್ಯಾಯ ಕೊಡಿಸ್ಬಿಟ್ಟಿದ್ರೆ ನಾವು ಗಿರೀಶ್ ಮಟ್ಟಣ್ಣ, ತಿಮ್ರೋಡಿ, ಆ ಸಮೀರಂಗೆಲ್ಲ ನಾವು ಕೂಡ ಕೈ ಮುಗಿದ್ಬಿಡ್ತಿದ್ವಿ. ಒಂದು ಹೆಣ್ಮಗು ಅತ್ಯಾಚಾರ ಆಗಿ ಮರ್ಡರ್ ಆಯ್ತು. ಅಲ್ಲ, ಸೌಜನ್ಯಗೆ ನ್ಯಾಯ ಸಿಗಲಿ ಅನ್ನೋದರ ಪರವಾಗಿ ನೀವು ಎಲ್ಲರೂ ಇದೀವಿ ಇಲ್ವಾ? ಮತ್ತೆ ಇವರು ಬೇರೆ ಚಾನಲ್ಗಳೇ ಆಗ್ಲಿ ಈ ಕೆಲವು ಕಮೆಂಟ್ ಹಾಕ್ತಾರೆ, ನಿಮ್ ಮನೆ ಹೆಣ್ಮಗಳು ಅಂತ ಕಮೆಂಟ್ ಹಾಕ್ತಾರೆ ತುಂಬಾ ಜನ. ಹೌದಲ್ವಾ? ಆತರ ಮಾತಾಡೋರು ಫಸ್ಟ್ ಯೋಚನೆ ಮಾಡ್ಬೇಕು. ನಮ್ಮನೆ ಮಗ್ಳಾಗಿದ್ರೆ ನಾವು ಇನ್ನೊಬ್ನ ಹತ್ರ ಸಾಕ್ಷಿ ಇದೆ ಅಂತ ಇಟ್ಕೊಂಡು ಅವನು ಸಭೆ ಸಮಾರಂಭ ಮಾಡಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಿಟ್ಕೊಂಡೆ ಅವ್ರವ್ರು ದುಡ್ಡು ಮಾಡ್ತಿರ್ಬೇಕಾರೆ ನಾವು ಸುಮ್ನೆ ಕುತ್ಕೊಳ್ತಿದ್ವಾ? ನನ್ ಮಗ್ಳಿಗೆ ನ್ಯಾಯ ಕೊಡ್ಸಪ್ಪ, ಫಸ್ಟ್ ನಿನ್ನ ಹತ್ರ ಇರೋ ಸಾಕ್ಷಿ ಇದೆ ಅಲ್ವಾ, ಸಾಕ್ಷಿನ ಮೊದ್ಲು ಕೊಡು, ಕೊಟ್ಟಿ ನಮ್ಗೆ ನ್ಯಾಯ ಕೊಡ್ಸು ಅಂತ ನಾವು ಅವ್ರ ವಿರುದ್ಧ ದಂಗೆ ಹೇಳ್ಬೇಕು ಅಲ್ವಾ? ಬಟ್ ಈ ಪ್ರಕರಣದಲ್ಲಿ ಹಂಗಾಗ್ತಾ ಇಲ್ಲ. ಎಲ್ಲ ಒಟ್ಟಿಗೆ ಸೇರ್ಕೊಂಡು 12 ವರ್ಷದಿಂದ ಅವರು ಧರ್ಮಸ್ಥಳದ ಪ್ರಕರಣ ಹಿಡ್ಕೊಂಡು ಇದ್ ಮಾಡ್ತಾರೆ. ನಾವು ಕೂಡ ಸರ್ ಧರ್ಮಸ್ಥಳದ ದೇವರನ್ನ ಪೂಜೆ ಮಾಡೋಂಥವ್ರು. ನನ್ನ ಮಗುಗೂ ಕೂಡ ಅಲ್ಲಿ ತುಲಾಭಾರ ಆಯ್ತು. ಸಕ್ಕರೆನ ಅಲ್ಲೇ ಕೊಟ್ರು. ಯಾಕೆಂದ್ರೆ ನಾವು ಎಷ್ಟು ಕೆಜಿ ಸಕ್ಕರೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಸಕ್ಕರೆನ ಅಲ್ಲೇ ಹೋಗಿ ಇದ್ ಮಾಡಿದಕ್ಕೆ ಅವರೇ ಸಕ್ಕರೆ ಕೊಟ್ಟು ಆ ತೂಕಕ್ಕೆ ನಾವು ದುಡ್ಡನ್ನ ಪೇ ಮಾಡಿದ್ವಿ. ಅದೇ ಗಿರೀಶ್ ಮಟ್ಟನ್ ಹೇಳ್ತಾರೆ, ಈ ಯಾವ್ದೋ ತೆಂಗಿನಕಾಯಿ ತುಲಾಭಾರ ಮಾಡ್ಬೇಕಾದ್ರೆ ಒಂದ್ ಹೆಂಗ್ಸಿಗೆ ಅದನ್ನ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಿಕ್ಕೂ ನಾಚಿಕೆ ಆಗತ್ತೆ. ಆ ತೂಕಕ್ಕೆ ಸೀರೆ ಬಿಚ್ಚಿ ಕುತ್ಕೊಂತ ಅಂದ್ರು ಅಂದಾಗ ನಮ್ ನಿಜವಾಗ್ಲೂ ಅಲ್ಲೇ ಇವ್ರ ಮೇಲೆ ಹೋರಾಟ ಮಾಡ್ತಿಲ್ಲ, ಇವ್ರು ಧರ್ಮಸ್ಥಳ ಕೆಟ್ಟ ಹೆಸರು ತರ ಪ್ರಯತ್ನ ಮಾಡ್ತಾರೆ ಅಂತ ಗೊತ್ತಾಗೋಯ್ತು. ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತಲ್ಲ ಮಹೇಶ್ ಅವರೇ, ಬಹುಶಃ ಅಂತ್ಯ ಆದಷ್ಟು ಬೇಗ ಬಂತೋ ಏನೋ ಅಂತ ಹೇಳಿ ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇದೆ. ಇವೆಲ್ಲವನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಭದ್ರಾವತಿಯಿಂದ ಮಹೇಶ್ ಅಂತ ಕರೆ ಮಾಡಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಏನ್ ಹೇಳ್ತೀರಿ ಮಹೇಶ್ ಅವರೇ? ಸರ್ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟಿಗೆ ಎಲ್ಲ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತ ಅಂದ್ರೆ ಧರ್ಮಸ್ಥಳದ ಮೇಲೆ ದರ್ಗಾ ಕಟ್ಟುವಂತ ಪ್ರಯತ್ನ ಏನಿತ್ತು
ಈ SDPI ಮತ್ತೆ ಈ ಸಮೀರ ಅನ್ನೋನೆಲ್ಲ ಸೇರ್ಕೊಂಡು ಈ ಮಟ್ಟಣ್ಣ ಮತ್ತೆ ತಿಮ್ರೋಡಿ ಅವರು ಇದು ದೊಡ್ಡ ಸಂಚು ಮಾಡಿದ್ರು. ಇವತ್ತು ಆಗ್ತಿರೋ ಇನ್ಸಿಡೆಂಟ್ ನೋಡಿದಾಗ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಪ್ರತಿಯೊಂದ್ರಲ್ಲೂ ಕೂಡ ಕ್ಲೀನ್ ಆಗಿ ಕಾಣಿಸುತ್ತೆ, ನಮ್ ಕಣ್ಣಿಗೆ ಕಾಣಿಸುತ್ತೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ. ಇವರು ಮಟ್ಟಣ್ಣ ಅವರು ಮತ್ತೆ ಸಮೀರ ಯೂಟ್ಯೂಬ್ ಗಳಲ್ಲಿ ವಿಡಿಯೋಗಳಲ್ಲಿ ಒಂದಕ್ಕೊಂದು ತಾಳೆನೇ ಇರಲ್ಲ. ಒಂದೇ ವಿಷಯದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸುಳ್ಳು ಹೇಳ್ತಾರೆ. ಸೊ ಇದನ್ನೆಲ್ಲ ನಾವೆಲ್ಲಾ ವಿಡಿಯೋಗಳನ್ನ ನೋಡ್ತಾ ಬಂದಾಗ ನಮ್ಗೆ ಧರ್ಮಸ್ಥಳದ ಮೇಲೆ ನಂಬಿಕೆ ಇತ್ತು. ಈ ನಂಬಿಕೆ ಏನಾಯ್ತು ಕಡೆಗೆ ಇವತ್ತು ಸತ್ಯ ಅನ್ನಿಸ್ತು. ಎಲ್ಲಾ ಚಾನಲ್ಗಳು ಕೂಡ SIT ಗಿಂತ ಚೆನ್ನಾಗಿ ತನಿಖೆ ಮಾಡಿದ್ರಿ, ಸತ್ಯನ ಜನದ ಮುಂದೆ ಇಟ್ರಿ, ಇವತ್ತು ಜನಕ್ಕೆ ಅರ್ಥ ಆಗಿದೆ ಅಲ್ವಾ ಸರ್? ಸತ್ಯ ಯಾವತ್ತಿದ್ರು ಆಚೆ ಬರ್ಲೇಬೇಕಲ್ವಾ ಸರ್? ಸತ್ಯಮೇವ ಜಯತೆ ಅದಾಗಿದೆ ಅಂತ ಅನ್ಸುತ್ತಾ ನಿಮ್ಗೆ ಮಹೇಶ್ ಅವ್ರೆ? ಹೌದು ಸರ್. ಯಾಕೆ ಅಂತಂದ್ರೆ ಈ ಮತ್ತೆ ತಿರ್ಗಾ ಈ ಸೌಜನ್ಯ ಹೆಸರು ಹೇಳ್ಕೊಂಡು ಇನ್ನೊಬ್ರು ಬಂದ್ರಲ್ಲ, ಸೌಜನ್ಯ ಅಂತಲ್ಲ ಇನ್ನೊಬ್ರು ಯಾರು, ಸುಜಾತಾ ಭಟ್. ಸುಜಾತಾ ಭಟ್ ಕೂಡ ಪ್ರತಿಯೊಂದರಲ್ಲೂ ಬರೀ ಸುಳ್ಳು ಹೇಳಿಕೆಗಳನ್ನೇ ಕೊಡ್ತಾ ಇದಾರೆ. ಎಲ್ಲಾ ತರ ಯೂಟ್ಯೂಬ್ ಗಳಲ್ಲಿ ನಾವು ಅವ್ರದನ್ನೆಲ್ಲ ನೋಡಿದಾಗ ಫಸ್ಟಿಗೆ ಗೊತ್ತಾಗಿತ್ತು ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ. ಫೈನಲ್ ಆಗಿ ಅದು ಸತ್ಯನೂ ಕೂಡ ಆಯ್ತು. ಅಂದ್ರೆ ಇವ್ರ ಉದ್ದೇಶ ಏನಿದೆ? ಈಗ ಒಂದು ಸೌಜನ್ಯನ ಹೆಸರು ಇವಾಗ ಅಳಿಸೋಯ್ತು ಅಂತ ಮತ್ತೊಂದು ಹೆಸರನ್ನ ತರ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ ಸರ್? ಇವ್ರ ಮೂಲ ಏನು? ಇವ್ರು ಏನಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ? ಧರ್ಮಸ್ಥಳ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಅಥವಾ ಸೌಜನ್ಯಂಗ್ ನ್ಯಾಯ ಕೊಡ್ಸಕ್ ಹೋರಾಟ ಮಾಡ್ತಿದ್ದಾರೆ ಅನ್ನೋದೇ ಅರ್ಥ ಆಗಲ್ಲ. ಸೌಜನ್ಯಂಗ್ ನ್ಯಾಯ ಕೊಡಿಸ್ಬೇಕು ಅನ್ನೋದಾದ್ರೆ ಅವ್ರ ಹತ್ರ ಎಲ್ಲಾ ಸಾಕ್ಷಿಗಳು ಇದೆ ಅಂತ ಹೇಳ್ಕೊಂಡೇ ಬರ್ತಿದ್ದಾರೆ ಅಲ್ವಾ? ಈ ಕ್ಷಣದವರೆಗೂ ಯಾವ್ದು ಬರ್ಲೇ ಇಲ್ಲ ಆಚೆ. ಆ ಸಾಕ್ಷಿಗಳನ್ನ ಸರ್ ತಗೊಂಡೋಗ್ಬಿಟ್ಟು ಏನ್ ಮಾಡ್ಬೇಕು ಹೇಳಿ? ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಇಡಬೇಕು. ಇವರು ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗ್ಬೋದು. ಇವ್ರು ಹೇಳಿದ್ದೇನು ನಮ್ಮ ಹತ್ರ ಎಲ್ಲಾ ದಾಖಲೆ ಇದೆ ಅಂತ ಹೇಳಿ ಈಗ ಇವ್ರಿಗೆ ಆಪತ್ತು ಬಂದಿದೆಯಲ್ವಾ? ಹೌದು ಸರ್. ಎಲ್ಲ ದಾಖಲೆಗಳನ್ನ ಬಿಡುಗಡೆ ಮಾಡಿ ಹೆಂಗೆ ಮಂಗ ಮಾಡ್ತಿದ್ದಾರೆ ಅಂತ ಅಂದ್ರೆ ಅಲ್ಲ ಮಹೇಶ್ವರ್, ನಾನ್ ಹೇಳೋದೇನು ಅಂತಂದ್ರೆ ಈಗ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಿದೆಯಲ್ಲ ಅವ್ರಿಗೆ ಆಪತ್ತು ಬಂದಿದೆಯಲ್ವಾ? ಈಗ ಬಿಡ್ಲಿ, ಈಗ ದಾಖಲೆಗಳನ್ನ ಆಚೆ ಬಿಡ್ಲಿ. ಈಗ ಅವರು ಇನ್ನು ಏನಕ್ಕೆ ಕಾಯ್ತಿದ್ದಾರೆ? ದಾಖಲೆಗಳನ್ನು ಬಿಡ್ಲಿ ಅಲ್ವಾ? ಹೌದು. ಇದಕ್ ಮೇಲೂ ಕೂಡ ಅವರು ದಾಖಲೆಗಳನ್ನ ನಾವು ಇಟ್ಕೊಂಡಿದೀವಿ ಅಂತ ಸೌಜನ್ಯನ ಹೆಸರಲ್ಲಿ ಅವರು ಇನ್ನು ಸಭೆ ಸಮಾರಂಭ ಮಾಡೋದೇ ವೇಸ್ಟ್. ಈಗ ಇವ್ರ ಮೇಲೆ ಅನುಮಾನ ಏನಂತಂದ್ರೆ ಈ ಹೇಳಿಕೆಗಳನ್ನ ಇದ್ರೆ ಅಲ್ವಾ ಬಿಡೋದು? ಇವ್ರ ದಾಖಲೆ ಇದ್ರೆ ಸೌಜನ್ಯಂಗೆ ಹೋರಾಟ ಮಾಡ್ತಿಲ್ಲ, ಇವರು ಸ್ವಂತಕ್ಕೆ ಹೋರಾಟ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಸೌಜನ್ಯನ ಪಾಪ ಹೆಣ್ಮಗು ಸತ್ತಿ ನಿಜವಾಗ್ಲೂ ಅದು ನೋವಾಗುವಂತ ಸಂಗತಿ. ಇವ್ರ ಹತ್ರ ಇರೋ ಸಾಕ್ಷಿಗಳನ್ನ ಕೊಟ್ಟಿ ನ್ಯಾಯ ಕೊಡಿಸ್ಬಿಟ್ಟಿದ್ರೆ ನಾವು ಗಿರೀಶ್ ಮಟ್ಟಣ್ಣ, ತಿಮ್ರೋಡಿ, ಆ ಸಮೀರಂಗೆಲ್ಲ ನಾವು ಕೂಡ ಕೈ ಮುಗಿದ್ಬಿಡ್ತಿದ್ವಿ. ಹಬ್ಬ ಒಂದು ಹೆಣ್ಮಗು ಅತ್ಯಾಚಾರ ಆಗಿ ಮರ್ಡರ್ ಆಯ್ತು. ಅಲ್ಲ, ಸೌಜನ್ಯಗೆ ನ್ಯಾಯ ಸಿಗಲಿ ಅನ್ನೋದರ ಪರವಾಗಿ ನೀವು ಎಲ್ಲರೂ ಇದೀವಿ ಇಲ್ವಾ? ಮತ್ತೆ ಇವರು ಬೇರೆ ಚಾನಲ್ಗಳೇ ಆಗ್ಲಿ ಈ ಕೆಲವು ಕಮೆಂಟ್ ಹಾಕ್ತಾರೆ, ನಿಮ್ ಮನೆ ಹೆಣ್ಮಗಳು ಅಂತ ಕಮೆಂಟ್ ಹಾಕ್ತಾರೆ ತುಂಬಾ ಜನ. ಹೌದಲ್ವಾ? ಆತರ ಮಾತಾಡೋರು ಫಸ್ಟ್ ಯೋಚನೆ ಮಾಡ್ಬೇಕು. ನಮ್ಮನೆ ಮಗ್ಳಾಗಿದ್ರೆ ನಾವು ಇನ್ನೊಬ್ನ ಹತ್ರ ಸಾಕ್ಷಿ ಇದೆ ಅಂತ ಇಟ್ಕೊಂಡು ಅವನು ಸಭೆ ಸಮಾರಂಭ ಮಾಡಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಿಟ್ಕೊಂಡೆ ಅವ್ರವ್ರು ದುಡ್ಡು ಮಾಡ್ತಿರ್ಬೇಕಾರೆ ನಾವು ಸುಮ್ನೆ ಕುತ್ಕೊಳ್ತಿದ್ವಾ? ನನ್ ಮಗ್ಳಿಗೆ ನ್ಯಾಯ ಕೊಡ್ಸಪ್ಪ, ಫಸ್ಟ್ ನಿನ್ನ ಹತ್ರ ಇರೋ ಸಾಕ್ಷಿ ಇದೆ ಅಲ್ವಾ, ಸಾಕ್ಷಿನ ಮೊದ್ಲು ಕೊಡು, ಕೊಟ್ಟಿ ನಮ್ಗೆ ನ್ಯಾಯ ಕೊಡ್ಸು ಅಂತ ನಾವು ಅವ್ರ ವಿರುದ್ಧ ದಂಗೆ ಹೇಳ್ಬೇಕು ಅಲ್ವಾ? ಬಟ್ ಈ ಪ್ರಕರಣದಲ್ಲಿ ಹಂಗಾಗ್ತಾ ಇಲ್ಲ. ಎಲ್ಲ ಒಟ್ಟಿಗೆ ಸೇರ್ಕೊಂಡು 12 ವರ್ಷದಿಂದ ಅವರು ಧರ್ಮಸ್ಥಳದ ಪ್ರಕರಣ ಹಿಡ್ಕೊಂಡು ಇದ್ ಮಾಡ್ತಾರೆ. ನಾವು ಕೂಡ ಸರ್ ಧರ್ಮಸ್ಥಳದ ದೇವರನ್ನ ಪೂಜೆ ಮಾಡೋಂಥವ್ರು. ನನ್ನ ಮಗುಗೂ ಕೂಡ ಅಲ್ಲಿ ತುಲಾಭಾರ ಆಯ್ತು. ಸಕ್ಕರೆನ ಅಲ್ಲೇ ಕೊಟ್ರು. ಯಾಕೆಂದ್ರೆ ನಾವು ಎಷ್ಟು ಕೆಜಿ ಸಕ್ಕರೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಸಕ್ಕರೆನ ಅಲ್ಲೇ ಹೋಗಿ ಇದ್ ಮಾಡಿದಕ್ಕೆ ಅವರೇ ಸಕ್ಕರೆ ಕೊಟ್ಟು ಆ ತೂಕಕ್ಕೆ ನಾವು ದುಡ್ಡನ್ನ ಪೇ ಮಾಡಿದ್ವಿ. ಅದೇ ಗಿರೀಶ್ ಮಟ್ಟನ್ ಹೇಳ್ತಾರೆ, ಈ ಯಾವ್ದೋ ತೆಂಗಿನಕಾಯಿ ತುಲಾಭಾರ ಮಾಡ್ಬೇಕಾದ್ರೆ ಒಂದ್ ಹೆಂಗ್ಸಿಗೆ ಅದು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಿಕ್ಕೂ ನಾಚಿಕೆ ಆಗತ್ತೆ. ಆ ತೂಕಕ್ಕೆ ತೀರ ಬಿಚ್ಚಿ ಕುತ್ಕೊಂತ ಅಂದ್ರು ಅಂದಾಗ ನಮ್ ನಿಜವಾಗ್ಲೂ ಅಲ್ಲೇ ಇವ್ರ ಮೇಲೆ ಹೋರಾಟ ಮಾಡ್ತಿಲ್ಲ, ಇವ್ರು ಧರ್ಮಸ್ಥಳ ಕೆಟ್ಟ ಹೆಸರು ತರೋ ಪ್ರಯತ್ನ ಮಾಡ್ತಾರೆ ಅಂತ ಗೊತ್ತಾಗೋಯ್ತು. ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತಲ್ಲ ಮಹೇಶ್ ಅವರೇ, ಬಹುಶಃ ಅಂತ್ಯ ಆದಷ್ಟು ಬೇಗ ಬಂತೋ ಏನೋ ಅಂತ ಹೇಳಿ ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇದೆ. ಇವೆಲ್ಲವನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ?